ಅರಿತ ಶಿಲ್ಪಿಯ ಕೈಯಲ್ಲಿ ಎಂತಹ ಶಿಲೆ ಸಿಕ್ಕರೂ ಅದು ಸುಂದರ ಶಿಲ್ಪವಾಗುತ್ತದೆ. ಕಲಿತ ಕಲಾವಿದನ ಕೈಯಲ್ಲಿ ಯಾವುದೇ ಹಾಡು ಸಿಕ್ಕರೂ ಅದು ಮಧುರ ಗಾನವಾಗುತ್ತದೆ. ನುರಿತ ಚಿತ್ರಕಲಾವಿದನ ಕೈಯಲ್ಲಿ ಯಾವುದೇ ಹಾಳೆ ಸಿಕ್ಕರೂ ಅದು ಚಿತ್ತಾಕರ್ಷಕ ಚಿತ್ರಕ್ಕೆ ಸಾಕ್ಷಿಯಾಗುತ್ತದೆ. ಬಲಿತ ವಾದ್ಯಗಾರನ ಕೈಯಲ್ಲಿ ಕುಂಬಳಕಾಯಿ ಸಿಕ್ಕರೂ ಅದು ತಂಬೂರಿ ನಾದವಾಗುತ್ತದೆ. ಹಾಗೆಯೇ ಸಮರ್ಥ ಶಿಕ್ಷಕನ ಕೈಯಲ್ಲಿ ಎಂತಹ ವಿದ್ಯಾರ್ಥಿ ಸಿಕ್ಕರೂ ಅವನು ದೇಶಭಕ್ತನಾಗುತ್ತಾನೆ. ಆದರೆ ಸಮರ್ಥ ಶಿಕ್ಷಕನಾಗುವುದು ಅಷ್ಟು ಸುಲಭದ ಕೆಲಸವಲ್ಲ. ಆತನಿಗೆ ಸತತ ಪರಿಶ್ರಮವಿರಬೇಕು, ನಿತ್ಯ ಪ್ರಯತ್ನವಿರಬೇಕು, ಹೊಸ ಶೋಧಗಳ ಆವಿಷ್ಕಾರವಿರಬೇಕು, ಮಾನವೀಯ ಮೌಲ್ಯಗಳ ಸಂಸ್ಕಾರವಿರಬೇಕು. ಎಲ್ಲಕ್ಕೂ ಮಿಗಿಲು ತನ್ನ ಕೈಯಲ್ಲಿ ಕಲಿಯುವ ಮಕ್ಕಳು ನನ್ನ ಮಕ್ಕಳಿಗಿಂತ ಶ್ರೇಷ್ಠ ಎನ್ನುವ ಮನೋಭಾವವಿರಬೇಕು.